ಇವತ್ತು 2 ತಟ್ಟೆ ಅನ್ನ ಅಂತೂ ಗ್ಯಾರಂಟಿ ಊಟ ಮಾಡ್ತಾರೆ. ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಸಿಂಪಲ್ ಮಸಾಲೆಯಲ್ಲಿ ಸಿಂಪಲ್ ಆದ ಒಂದು ಚಿಕನ್ ಗ್ರೇವಿ, ಅದರ ರುಚಿಯಲ್ಲಿ ಮಾತ್ರ ಸೂಪರ್ ಅಂತ ಹೇಳ್ತಾರೆ ಎಲ್ಲರೂ. ಓಕೆ, ಮಸಾಲ ರೆಡಿ ಮಾಡೋಣ. ಫಸ್ಟಿಗೆ ಇದಕ್ಕೆ ನೀರುಳ್ಳಿ ಬೇಕು. ನೀರುಳ್ಳಿ ದೊಡ್ಡ ಸೈಜ್ 4 ನೀರುಳ್ಳಿಯನ್ನು ತಗೊಂಡು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ. 1.5 kg ಚಿಕನ್ನಿಗೆ ಮಸಾಲ ತೆಗಿತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಗೂ ಅದೇ ಚಮಚದಲ್ಲಿ 1.5 ಚಮಚದಷ್ಟು ಪೆಪ್ಪರ್ ಪೌಡರ್. ಇಲ್ಲಿ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಇದಕ್ಕೆ. ಇವಾಗ ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಡಿ ಶೇಪನ್ನು ಹಾಕಿದ್ದೀನಿ ಹಾಗೂ 1.5 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಎಣ್ಣೆಯಲ್ಲಿ ಫಸ್ಟಿಗೆ ಫ್ರೈ ಮಾಡೋಣ. ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ ಇತ್ತು ನೋಡಿ, ಅದನ್ನು ಕೂಡ ಹಾಕಿ ಸ್ವಲ್ಪ ಕೆಂಪಾಗುವವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಿ. ನೀರುಳ್ಳಿ ಕೆಂಪಾದ ಮೇಲೆ ರೆಡಿ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಕೂಡ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಮಸಾಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗುವಾಗ ಬೇಕಿದ್ದರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಫ್ರೈ ಮಾಡಿ. ಎಣ್ಣೆ ಎಲ್ಲ ಮೇಲೆ ಬಿಟ್ಟ ಮೇಲೆ ಇದಕ್ಕೆ ಇವಾಗ ಟೊಮೆಟೊವನ್ನು ಹಾಕೋಣ. 4 ದೊಡ್ಡ ಸೈಜ್ ಟೊಮೆಟೊವನ್ನು ಹಾಕಿದ್ದೀನಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಲಿಕ್ಕೆ ಬಿಡೋಣ. ಆವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು 1 ಮುಷ್ಟಿಯಷ್ಟು ಹಾಕಿ ಹಾಗೆಯೇ ಬಿಡಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಆಮೇಲೆ ಇದಕ್ಕೆ ಚಿಕನನ್ನು ಹಾಕಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಎಣ್ಣೆಯಲ್ಲಿ ಈ ಚಿಕನ್ ಫ್ರೈ ಆಗಬೇಕು. 1 ನಿಮಿಷ ಈ ಚಿಕನನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡಿ. ಒಳ್ಳೆ ರೀತಿ ಎಣ್ಣೆ ಸೈಡಲ್ಲೆಲ್ಲ ಬಿಡಲಿ. 1 ರಿಂದ 1.5 ನಿಮಿಷದಷ್ಟು ಒಳ್ಳೆ ರೀತಿ ಚಿಕನನ್ನು ನಾನು ಫ್ರೈ ಮಾಡಿದ್ದೀನಿ. ಎಣ್ಣೆಲ್ಲ ಸೈಡಲ್ಲಿ ಬಿಟ್ಟಿದೆ. ಇವಾಗ ಬೇಕಾಗುವಷ್ಟು ಇದಕ್ಕೆ ನೀರನ್ನು ಸೇರಿಸಿ ಚಿಕನನ್ನು ಸಾಫ್ಟ್ ಆಗಲಿಕ್ಕೆ ಬಿಡಿ. ಸ್ವಲ್ಪ ಹೊತ್ತು ಚೆನ್ನಾಗಿದ್ದು ಬೇಯಲಿ. ನೀರು ಹಾಕಿ ಒಳ್ಳೆ ರೀತಿ ಕುದಿ ಬಂದ ಮೇಲೆ ಏನು ಮಾಡಿ, ಇದಕ್ಕೆ ಮೇಲ್ಗಡೆಯಿಂದ 1 ಚಮಚದಷ್ಟು ಗರಂ ಮಸಾಲ ಹಾಕಿ ನೆಕ್ಸ್ಟ್ಗೆ 1 ಕಪ್ಪಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಸರು ನೆನಪಿಡಿ, ಯಾವಾಗಲೂ ಗ್ರೈಂಡ್ ಮಾಡಿ ಹಾಕಿ, ಇಲ್ಲದಿದ್ದರೆ ಅದು ಗೆಡ್ಡೆ ಗೆಡ್ಡೆ ಆಗುತ್ತೆ. ಹಾಗಾಗಿ ಗ್ರೈಂಡ್ ಮಾಡಿದ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಡೋಣ. ಚಿಕನ್ ಒಳ್ಳೆ ರೀತಿ ಬೇಯಲಿ. ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ, ಘಮ ಘಮ ಪರಿಮಳ ಬರ್ತಾ ಉಂಟು. ಗ್ರೇವಿ ಕೂಡ ಪರ್ಫೆಕ್ಟ್ ಆಗಿದೆ. ಇವಾಗ ಇದಕ್ಕೆ ಕಟ್ ಮಾಡಿದ ಚಿಲ್ಲಿ ಹಾಗೂ ಅರ್ಧ ಲಿಂಬೆ ರಸ ಹಾಗೂ ತುಂಬ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ರೇವಿ ನಿಮಗೆ ತುಂಬ ದಪ್ಪ ಅಂತ ಎನಿಸಿದರೆ ನೀರನ್ನು ಆ್ಯಡ್ ಮಾಡ್ಬೋದು. ನೋಡಿ, ಇವಾಗ ಒಳ್ಳೆ ರೀತಿ ಕುದಿ ಬಂದಿದೆ. ಚಿಕನ್ ರೆಡಿಯಾಗಿದೆ. ತುಂಬ ಚೆನ್ನಾಗಾಗತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ರೈಸೊಂದಿಗೆ ಎಲ್ಲದರೊಂದಿಗೆ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಇವತ್ತಿನ ಈ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆಯಿತು, ಸಿಂಪಲ್ ಇದೆ ಅಂತ ಎನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರೊಂದಿಗೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.